ಮಾನ್ವಿ ಪಟ್ಟಣದಲ್ಲಿ ಕೆಆರ್ಐಡಿಸಿಎಲ್ ವತಿಯಿಂದ ನಡೆಯುತ್ತಿರುವ ರಾಜ್ಯ ಹೆದ್ದಾರಿ ಕಾಮಗಾರಿ ಮತ್ತು ಚರಂಡಿ ನಿರ್ಮಾಣ ಕಾರ್ಯ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎಂದು ದಲಿತ ಮುಖಂಡ ಶಿವರಾಜ ಜಾನಕಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದ ಅವರು, ಡಿವೈಡರ್ ಮೇಲೆ ಮತ್ತೊಂದು ಡಿವೈಡರ್ ನಿರ್ಮಿಸುತ್ತಿರುವ ಕಾಮಗಾರಿಯು ಕೇವಲ ಜನರ ತೆರಿಗೆ ಹಣವನ್ನು ಲೂಟಿ ಮಾಡುವ ತಂತ್ರವಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕಾಮಗಾರಿ ಅತಿ ಕಳಪೆಯಾಗಿದ್ದು ಪಟ್ಟಣದ ಈ ದುರವಸ್ಥೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ ಜಾನೇಕಲ್, ಇಂತಹ ಅವೈಜ್ಞಾನಿಕ ಕೆಲಸಗಳ ವಿರುದ್ಧ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಪ್ರಶ್ನಿಸಬೇಕು ಎಂದು ಕರೆಯನ್ನ ನೀಡಿದ್ದಾರೆ. ಕ್ಷೇತ್ರದ ಜನತೆಗೆ ನಾನು ಗಮನಕ್ಕೆ ತರುವುದೇನೆಂದರೆ, ನಮಗೆ ಒಂದು ಪುಣ್ಯ ಕೆಲಸ ರಸ್ತೆ ಕಾಮಗಾರಿ ಬಗ್ಗೆ ಮತ್ತು ಇನ್ನಿತರ ಕಾಮಗಾರಿಗಳ ಬಗ್ಗೆ ನಮ್ಮದು ಯಾವುದೇ ಆರೋಪ ಇದ್ದಿಲ್ಲ. ಒಂದನೇದಾಗಿ, ಎರಡನೇದಾಗಿ ಏನಾಗ್ತಾ ಇದೆ ಅಂದರೆ 1,700 ಕೋಟಿ ಅನುದಾನ ಅಡಿಯಲ್ಲಿ ಕಾಮಗಾರಿ ಪ್ರಾರಂಭ ಆಗಿದ್ದು ನಮ್ಮ ಈ ಭಾಗದ ಮತ್ತು ಈ ಕ್ಷೇತ್ರದ ಜನತ ಪುಣ್ಯ ಅಂತ ನಾವು ಬಯಸ್ತಾ ಇದ್ದೀವಿ. ಆದರೂ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ಮಾನ್ವಿ ತಾಲೂಕಾ ಅಧಿಕಾರಿಗಳು ಇವತ್ತು ಉದ್ದೇಶ ಇಷ್ಟೇ, ಸಾರ್ವಜನಿಕರು ಎಲ್ಲರೂ ಬೆಳಕರದ ಮೇಲೆ ನೋಡ್ತಾ ಇದ್ದಾರೆ. ಒಂದು ಡೈವೈಡರ್ ಮೇಲೆ ಹಳೆ ಕಾಂಕ್ರೀಟ್ ಹಾಕಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ, ಅದು ಪೂರ್ತಿ ಹಂಗೆ ಬಿಟ್ಟಿದ್ರು ಪರವಾಗಿದ್ದಿಲ್ಲ, ನಮಗೆ ಏನು ತೊಂದರೆ ಇದ್ದಿಲ್ಲ. ಅದನ್ನು ಪ್ರಶ್ನೆ ಮಾಡಿದರೆ ಇವತ್ತು ನಮ್ಮ ಎಸ್ಟಿಮೇಟ್ನಲ್ಲಿಲ್ಲ ಮತ್ತು ಅದರಲ್ಲಿಲ್ಲ ಮತ್ತು ಇದರಲ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು ಒಂದು ಆರೈಕೆ ಮಾತುಗಳನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಕಲ್ಮಾಲ ಒಂದು ಕಸ್ಬಿ ಕ್ಯಾಂಪಲ್ಲಿಂದ ರಸ್ತೆ ನಿರ್ಮಾಣ ಮಾಡಿಕೊಂಡು ಒಂದು ಮಾನವಿಗೆ ಅಟ್ಯಾಚ್ಮೆಂಟ್ ಮಾಡಿ, ಮಾನವಿಲಿದ್ದ ಸಿಂಧನೂರು ಸಿಟಿಗೆ ಗಿಡಬಡಿ ಕ್ಯಾಂಪಿಗೆ ಅಟ್ಯಾಚ್ಮೆಂಟ್ ಮಾಡಿ, ನಗರದಲ್ಲಿರ್ತಕ್ಕಂಥ ಇವತ್ತು ರಾಷ್ಟ್ರೀಯ ಪುತ್ಥಳಿಗಳು, ಇವತ್ತು ರಾಜ್ಯ ಹೆದ್ದಾರಿ ಹೈವೇಗೆ ಆಯ್ದು ಹೋಗೋಂಥ ಪಕ್ಕದಲ್ಲಿರ್ತಕ್ಕಂಥ ಪುತ್ಥಳಿಗಳು, ಇವತ್ತು ಸಂಘ ಸಂಸ್ಥೆಗಳು ರಚ್ಚಿಗೆ ಎದ್ದೇಳ್ತಾರೆಂದು ಅವರ ಒಂದು ಮನಸ್ಥಿತಿಯನ್ನು ಇವತ್ತು ನಮ್ಮ ಮನಸ್ಥಿತಿಯನ್ನು ಕಂಡಿಡಿದು ಇವತ್ತು ಫಸ್ಟಿಗೆ ಹೆಂಗೈತೆ ಡ್ರೈನೇಜು, ಇವಾಗ ರೋಡ್ ಹೆಂಗೈತೆ ಹೆಂಗೆಲ್ಲ ನೋಡ್ಕರಿ, ಏನಂಬೋದು ಸ್ವಲ್ಪ ತಿಳ್ಕರಿ. ಕಾನೂನು ಪ್ರಕಾರ ಏನೈತೆ ಗೊತ್ತದೆ, ನಿಮ್ದು ಅಧಿಕಾರ ಇರ್ಬೋದು ಏನೇ ಇರ್ಬೋದು ಸಂಬಂಧ ಇಲ್ಲ. ಅದು ಯಾವುದಾಗಲಿ ಏನೈತೆ ಗೊತ್ತದ, ನಿಯತ್ಲೇಶಿಂದ ಮಾತಾಡೋದು ಕಲ್ರಿ. ಯಾವುದಾಗ ಜಾತಿ ಭೇದ ಭಾವ ಬೇಡ. ಇಲ್ಲಿ ಎಲ್ಲರೂ ನಾವೆಲ್ಲರೂ ಒಂದೇ. ಇಲ್ಲಿ ಎಲ್ಲರೂ ಯಾರು ಅನ್ಸ್ಕೊತ್ರಗಿನ ಎಲ್ಲರೂ ನಾವು ಆಗೋದು ಒಂದೇ. ನಿಮ್ಮ ಮನೆ ಮುಂದೆ ಮಾಡ್ಕೇರಿ ನೋಡಮ್ಮ. ಇಷ್ಟು ಟೈಟ್ ಮಾಡಕತ್ತಿರಲ್ಲ, ಯಾವ ಕಾರಣ ಸಲುವಾಗಿ ಮಾಡಕತ್ತೀರಿ? ಯಾರು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಏನ್ ಮಾಡಕತ್ತೀರಿ ಇಷ್ಟು ದಿವಸ ನೀವೆಲ್ಲರೂ? ಏನ್ ಮಾಡಕತ್ತೀರಿ? ಕಾರ್ ನಡೆಸೋರು ಅವ್ರು ನಡೆಸೋರು ಏನ್ ಮಾಡಕತ್ತೀರಿ ನೀವೆಲ್ಲರೂ? ನಿಮ್ಮ ಸ್ವಾಭಿಮಾನ ಸಲುವಾಗಿ ಎಲ್ಲ ಕರೆಕ್ಟು ಯಾವುದೇ ಆಗಲಿ ನೀತಿ ಇಲೆಕ್ಷನ್ ಮಾಡ್ರಿ. ಏನ್ ರೋಡ್ ಇದು ಹೆಂಗಾಯ್ತು, ಇದು ಹೆಂಗ್ ಬರಕತ್ತೈತೆ ಅಂದ್ರೆ ನಿಮ್ಮ ಅಧಿಕಾರ ಐತೆ ಅಂತ ನೀವು ಇದು ಮಾಡ್ಬೋದಾ? ಗೊತ್ತಾಗಲ್ಲ. ಒಂದು ಲೈಟ್ ಇಲ್ಲ, ಒಂದು ಇಲೆಕ್ಷನ್ ಅಲ್ಲಿ ರೋಡ್ ದಾಡ್ಬೇಕಂದ್ರೆ ಒಂದು ಲೈಟ್ ಇಲ್ಲ. ನಾನು ಹೇಳ, ಅಲ್ಲಿ ರೋಡ್ ದಾಟ್ಬೇಕಂದ್ರೆ ರೋಡ್ ದಾಟ್ಬೇಕಂದ್ರೆ ಲೈಟ್ಗಳು ಇಲ್ಲ. ಯಾರನ್ನ ಏನಾಯ್ತು ಇವಾಗ ಊರಿನವರು ಸಾರ್ವಜನಿಕರು ಪ್ರತಿಯೊಬ್ಬರು ಇಲ್ಲಿ ಬೇಕಾದಂಗೆ ಶಾಲೆಗಳು ಅದಾವ, ತ್ರಾಸ ಆಗತ್ತ ಅಂತ ನೀವೇನಾದ್ರು ಹೇಳ್ರಿ. ನಾನೇ ದಿನ ಏನಿಲ್ಲ ಅಂದ್ರೆ ಒಂದು 10 ಸಲ ತಿರ್ತೀನಿ ಇದು ರೋಡಿ ಮೇಲೆ. ಈ ರೋಡಿ ಮೇಲೆ ಒಂದು 10 ಸಲ ತಿರ್ತೀವಿ. ಗೊತ್ತಾಗಲ್ಲ ಎಲ್ಲರಿಗೆ. ಎಲ್ಲರೂ ನಾನು ನೋಡ್ರಿ, ನಾನು ಹೇಳ್ತು ನೋಡು, ಎಲ್ಲರೂ ನಾವೊಂದು ನಮ್ಮದು ಅಂಬೋದು ಮುಂದೆ ಬರ್ಬೇಕು. ಮುಂದೆ ಬರತನ ಲೆಕ್ಕಿಲ್ಲ ನೋಡು, ಹೇಳ್ತು ನೋಡು. ಇದು ಹೈಟ್ ನೋಡ್ರಿ, ಇದು ಹೈಟ್